ಹಾಯ್ ಫ್ರೆಂಡ್ಸ್, ನಾನಿವತ್ತು ಕ್ರಂಚಿ ಆಗಿರೋವಂಥ ಒಂದು ಸ್ನ್ಯಾಕ್ಸ್ ಐಟಮ್ಸ ಹೇಳ್ಕೊಡ್ತೀನಿ. ಈವ್ನಿಂಗ್ ಸ್ಕೂಲ್ ಮಕ್ಕಳುಗಳಿಗೆ ಸ್ಕೂಲಿಂದ ಬಂದಾಗ ಇದನ್ನು ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ. ಸ್ಪೈಸಿಯಾಗಿರುತ್ತೆ. ಸೊ ಅದಕ್ಕೆ ಬೇಕಾಗಿರೋದು ಸ್ವಲ್ಪ ಜೋಳ, ಒಂದು 2-3-4 ನಿಮಗೆ ಎಷ್ಟಾಗುತ್ತೋ ಅಷ್ಟು ಜೋಳ ತೊಗೊಳ್ಳಿ. ಅದನ್ನು ಕಟ್ ಮಾಡಬೇಕು. ಸೊ ನಾನು ಕಟ್ ಮಾಡಿ ಅದನ್ನು ಕುಕ್ಕರಲ್ಲಿ ಬಾಯ್ಲ್ ಮಾಡ್ಕೋಬೇಕು. ಒಂದು 3-4 ವಿಷಲ್ ಹಾಕಿಸ್ಕೋಬೇಕು. ಆನಂತರ ಚಿಲ್ಲಿ ಪೌಡರ್ ಸಾಲ್ಟ್ ಎರಡು ಮಿಕ್ಸ್ ಮಾಡಿಕೊಂಡು ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ. ನೋಡೋಣ, ಇದು ಬಾಯ್ಲಿಂಗ್ ಹಾಕಿದ್ದೆ, ಇದು ಬಾಯ್ಲ್ ಆಗಿದೆ. ಸೊ ನೋಡಿ, ಈ ರೀತಿ ಕಟ್ ಮಾಡ್ಕೊಬೇಕು. ಈ ರೀತಿ ಕಟ್ ಮಾಡಿಕೊಂಡು ಅದನ್ನು ಒಂದು 3-4 ವಿಷಲ್ ಹಾಕಿಸ್ಕೊಂಡು, ಸ್ವಲ್ಪ ಜೋಳ ಬಲ್ತಿರಬಾರ್ದು, ಜಾಸ್ತಿ ಬಲ್ತಿರಬಾರ್ದು, ಸ್ವಲ್ಪ ಕಡಿಮೆ ಎಳೆದಂಗಿದ್ರೆ ಓಕೆ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸ್ನ್ಯಾಕ್ಸಿಗೆ ಈವ್ನಿಂಗ್ ಟೈಮಲ್ಲಿ ಮಕ್ಳಿಗೆ ತುಂಬ ಚೆನ್ನಾಗಿರುತ್ತೆ. ಸೊ ಒಂದು 2-3 ತೊಗೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ದೊಡ್ಡವ್ರಿಗೆ ಬೇಕಾದರೆ ಜಾಸ್ತಿ ಖಾರದ ಪುಡಿ, ಸಾಲ್ಟ್ ಮಿಕ್ಸ್ ಮಾಡೋದನ್ನ ಹಾಕ್ಬಿಟ್ಟು ಲೆಮನಲ್ಲಿ ಜಾಸ್ತಿ ರೋಲ್ ಮಾಡೋಣ. ಖಾರದ ಪುಡಿ ದೊಡ್ಡವರಿಗೆ, ಚಿಕ್ಕ ಮಕ್ಕಳಿಗೆ ಅಷ್ಟೊಂದು ಬೇಡ, ಯಾಕಂದರೆ ತುಂಬ ಖಾರ ಬಿಟ್ಟರೆ ಅವ್ರು ತಿನ್ನಲ್ಲ, ಹತ್ಬಿಡ್ತಾರಲ್ವ ಎಲ್ಲ. ಸೊ ನಾನು ರೋಲ್ ಮಾಡ್ತಾ ಇರೋದು ದೊಡ್ಡವ್ರಿಗೆ. ನೋಡಿ ಮಕ್ಕಳಿಗೆ ಯಾವ ಥರ ಮಾಡೋದು ಅದು ಸಿಂಪಲ್ಲಾಗಿ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಟೇಸ್ಟ್ ಸಾಲ್ಟು ಮಿಕ್ಸ್ ಮಾಡಿ ಹಾಗೆ ಲೈಟಾಗಿ ಮೇಲ್ಗಡೆ. ನೋಡಿ ಫ್ರೆಂಡ್ಸ್, ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.